ನಾನು ನಿಮ್ಗೆ ಬೆಟ್ ಕಟ್ತೀನಿ. ಈ ಮೀಲ್ನ 3 times ಫಾರ್ 3 months ತಿಂದು ಟ್ರೈ ಮಾಡಿ ನೋಡಿ. ಯು ವಿಲ್ 100% ಗ್ಯಾರಂಟಿ ಕೊಡ್ತೀನಿ, ನಿಮ್ ಫ್ಯಾಟ್ ಲಾಸ್ ಆಗುತ್ತೆ. ಯಾವ್ಯಾವ ನಿಮ್ ಫಿಟ್ನೆಸ್ ಜರ್ನಿಯಲ್ಲಿ ಫ್ಯಾಟ್ ಲಾಸ್ ಮಾಡ್ಬೇಕು ಅಂತ ಇದೀರೋ ಈ ಮೀಲು ಪರ್ಫೆಕ್ಟ್ ಆಗಿರುತ್ತೆ ನಿಮ್ಗೆ. ಟ್ರೈ ಮಾಡೋದು ಮರಿಬೇಡಿ. ಎಲ್ಲರಿಗೂ ನಮಸ್ತೆ, ನಾನು ನಿಮ್ಮ ಮ್ಯೂಟೆಂಟ್ ರಘು ಅಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಇವತ್ತು ಒಂದು ಸ್ಪೆಷಲ್ ಡಿಶ್ ಮಾಡ್ತಾ ಇದ್ದೀನಿ. ಈ ಡಿಶ್ ನ ನನ್ನ ಬಾಡಿ ಬಿಲ್ಡಿಂಗ್ ಟೈಮ್ ಅಲ್ಲಿ ತುಂಬಾ ರೆಗ್ಯುಲರ್ ಆಗಿ ತಿಂತಾ ಇದ್ದೆ. ಏನಕ್ಕೆ ಡಿಶ್ ಮಾಡ್ತಾ ಇದ್ದೀನಿ ಅಂದ್ರೆ, ಲಾಟ್ ಆಫ್ ಪೀಪಲ್ ನನ್ನ ಮೆಸೇಜಸ್ ಅಲ್ಲಿ ವೆಯ್ಟ್ ಲಾಸ್ ಮಾಡಕ್ಕೆ ಮೀಲ್ ಪ್ರೆಪ್ ತೋರಿಸಿ ಅಂತ ಹೇಳಿದ್ವಿ. ಅದಕ್ಕೆ ಈ ಮೀಲ್ ನ ಸ್ಪೆಷಲಿ ನಿಮ್ಗೋಸ್ಕರ ಮಾಡಿ ತೋರಿಸ್ತೀನಿ. ತುಂಬಾ ಈಸಿ ಡಿಶ್. ಇದರಲ್ಲಿ ಪ್ರೋಟೀನ್ ಇದೆ, ಫೈಬರ್ ಇದೆ, ವೈಟಮಿನ್ಸ್, ಮಿನರಲ್ಸ್, ಕಂಪ್ಲೀಟ್ಲಿ ಲೋಡೆಡ್. ಅಂಡ್ ವೆಯ್ಟ್ ಲಾಸ್ ಗಂತೂ ಇದೊಂದು ಅಮೇಸಿಂಗ್ ಡಿಶ್. ಯಾವ್ಯಾವ ನಿಮ್ ಫಿಟ್ನೆಸ್ ಜರ್ನಿಯಲ್ಲಿ ಫ್ಯಾಟ್ ಲಾಸ್ ಮಾಡ್ಬೇಕು ಅಂತ ಇದೀರೋ ಈ ಮೀಲು ಪರ್ಫೆಕ್ಟ್ ಆಗಿರುತ್ತೆ ನಿಮ್ಗೆ. ಈ ಸ್ಪೆಷಲ್ ಡಿಶ್ ಹೆಸರು ಚಿಕನ್ ಸಾಲೆಡ್. ಈ ಡಿಶ್ ಗೆ ಏನೇನ್ ಇಂಗ್ರೀಡಿಯೆಂಟ್ ಬೇಕು ಅಂತ ನಾನ್ ನಿಮಗ್ ತೋರಿಸ್ತೀನಿ, ಬನ್ನಿ. ಚಿಕನ್ ಬ್ರೆಸ್ಟ್ ನ ಈ ತರ ಬಾಯ್ಲ್ ಮಾಡಿ ನಾನು ಆಲ್ರೆಡಿ ಈ ತರ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಂದು 400 grams ಆಫ್ ಚಿಕನ್ ಇದೆ ಇಲ್ಲಿ. ಪ್ಯೂರ್ ಮೀಟ್, ಪ್ಯೂರ್ ಪ್ರೋಟೀನ್. ಅದಾದ್ಮೇಲೆ ಬ್ರಾಕ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಫ್ರೆಶ್ ಬ್ರಾಕ್ಲಿ. ನೆಕ್ಸ್ಟ್ ಈ ಕಡೆ ಬಂದ್ರೆ ಬೆಲ್ ಪೆಪ್ಪರ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ರೆಡ್ ಕಲರ್ ಮತ್ತೆ ಯೆಲ್ಲೋ ಎರಡನ್ನೂ ಯೂಸ್ ಮಾಡಿದ್ದೀನಿ, ಯಾಕೆಂದ್ರೆ ತಿನ್ನುವಾಗ ತುಂಬಾ ಕಲರ್ಫುಲ್ ಆಗಿರುತ್ತೆ. ಇದನ್ನ ಕ್ಯಾಪ್ಸಿಕಮ್ ಅಂತಾನು ಹೇಳ್ತಾರೆ, ನಾನು ಅದಕ್ಕೆ ಬೆಲ್ ಪೆಪ್ಪರ್ ಅಂತ ಹೇಳ್ತಾ ಇದ್ದೀನಿ. ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಆಸ್ಪರಾಗಸ್. ಈ ಇಂಗ್ರೀಡಿಯೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಚಿಕನ್ ಸಾಲೆಡ್ಗೆ. ಇದು ನಿಮ್ಗೆ ಎಲ್ಲಾ ಕಡೆ ಸಿಗುತ್ತೆ, ಸ್ವಲ್ಪ ಹುಡುಕ್ಬೇಕು. ಇದಾದ್ಮೇಲೆ ಸ್ವೀಟ್ ಪೊಟ್ಯಾಟೊ ಯೂಸ್ ಮಾಡ್ತಾ ಇದ್ದೀನಿ. ಇದು ಅಷ್ಟೇ ವೆರಿ ಗುಡ್ ಕಾರ್ಬ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್, ತುಂಬಾ ಒಳ್ಳೇದು. ಇಲ್ಲಿ ನೀವು ನೋಡ್ಬೋದು ಲೆಟ್ಯೂಸ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ಹೈ ಫೈಬರ್ ಇರುವಂತ ಒಂದು ಗ್ರೀನ್ ಲೀವ್ಸ್. ಇದು ತುಂಬಾ ಇಂಪಾರ್ಟೆಂಟು ಅಂಡ್ ತುಂಬಾ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸ್ಗೆ. ಸೊ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೋಯಾ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ, ಲೈಟ್ ಸೋಯಾ ಸಾಸ್. ಅದಾದ್ಮೇಲೆ ಒಂದು ನಿಂಬೆ ಹಣ್ಣು ತಗೊಂಡಿದ್ದೀನಿ. ಅಂಡ್ ಇನ್ ದ ಎಂಡ್ ಇದಕ್ಕೆ ನಾನು ವರ್ಜಿನ್ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಆಯಿಲ್ ಯೂಸ್ ಮಾಡಲ್ಲ, ಜಾಸ್ತಿ ಮಸಾಲ ಯೂಸ್ ಮಾಡಲ್ಲ, ಬರೀ ಸಾಲ್ಟ್ ಮತ್ತೆ ಬ್ಲಾಕ್ ಪೆಪ್ಪರ್ ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ಇದು ಒಂದು ಕ್ವಿಕ್ ಡಿಶ್, ಬೇಗ ಆಗೋಗುತ್ತೆ. ಸೊ ನೀವು ಈ ಇಂಗ್ರೀಡಿಯೆಂಟ್ಸ್ ನೆಲ್ಲ ನೀವು ಕ್ಲೀನ್ ಆಗಿ ಇಟ್ಕೊಂಡ್ಬಿಟ್ರೆ ವಿತಿನ್ 5 minutes ನಿಮ್ ಡಿಶ್ ರೆಡಿ ಆಗೋಗುತ್ತೆ. ಓಕೆನಾ? ಸ್ಟಾರ್ಟ್ ಮಾಡೋಣ, ಬನ್ನಿ. ಸೊ ಮೀಡಿಯಂ ಫ್ಲೇಮ್ ಇರ್ಲಿ, ತುಂಬಾ ಹೈ ಇದ್ರೆ ಬರ್ನ್ ಆಗೋಗುತ್ತೆ. ಸೊ ಮೀಡಿಯಂ ಫ್ಲೇಮ್ ಅಲ್ಲಿ ನನ್ನ ಓಕ್ ಇಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಹೀಟ್ ಆಗ್ಲಿ, ಓಕ್ ಚೆನ್ನಾಗಿ ಹೀಟ್ ಆಗ್ಬೇಕು. ಸೊ ಈ ಮೀಲ್ ನ ನೀವು ಬೆಳಗ್ಗೆ ಒಂದ್ಸತೆ, ಮಧ್ಯಾಹ್ನ ಒಂದ್ಸತೆ ಅಂಡ್ ನೈಟ್ ಒಂದ್ಸತೆ ತಿನ್ಬೋದು. ಅಂಡ್ ಈ ಮೀಲ್ ನ ನೀವು ಕಂಟಿನ್ಯೂಸ್ ಆಗಿ 3 months ತಿಂದ್ರೆ ಮಿನಿಮಮ್ 10 to 15 kg ಲಾಸ್ ಮಾಡ್ಬೋದು. ಅಂಡ್ ಡಿಪೆಂಡಿಂಗ್ ಆನ್ ಬಾಡಿ ಟೈಪ್. ಇವಾಗ ನಮ್ಮ ಬಾಡಿಯಲ್ಲಿ ಜಾಸ್ತಿ ಫ್ಯಾಟ್ ಇದ್ರೆ ನಿಮ್ಗೆ ಜಾಸ್ತಿ ರಿಸಲ್ಟ್ ಸಿಗುತ್ತೆ. ಅಂಡ್ ಬಾಡಿ ಫ್ಯಾಟ್ ಕಮ್ಮಿ ಇದ್ರೆ ನೀವು ಲೀನ್ ಮಸಲ್ ಮಾಸ್ ನ ಗೇನ್ ಮಾಡ್ಬೋದು. ಬ್ಯೂಟಿಫುಲ್ ಡಿಶ್ ಇದು. ಅಂಡ್ ಇಟ್ಸ್ ವೆರಿ ವೆರಿ ಈಸಿ ಟು ಮೇಕ್. ಕಷ್ಟನೇ ಇಲ್ಲ, ತುಂಬಾ ಈಸಿ. ಆಲ್ ಯು ಹ್ಯಾವ್ ಟು ಡೂ ಇಸ್ ಚಿಕನ್ ಬ್ರೆಸ್ಟ್ ನ ಬಾಯ್ಲ್ ಮಾಡಬೇಕು ಅಂಡ್ ನೀಟಾಗಿ ಸ್ಲೈಸ್ ಮಾಡಿ ಕಟ್ ಮಾಡ್ಕೋಬೇಕು. ಅಂಡ್ ಆಲ್ ದ ಇಂಗ್ರೀಡಿಯೆಂಟ್ ನಾನು ಇಲ್ಲಿ ಏನೇನು ತೋರಿಸ್ತೀನೋ ಅದನ್ನ ರೆಡಿ ಮಾಡಿ ಸೈಡ್ ಅಲ್ಲಿ ಇಟ್ಕೋಬೇಕು. ಓಕೆನಾ? ಸೊ ನಮ್ಮ ಓಕ್ ಬಿಸಿ ಆಗ್ತಾ ಇದೆ. ಇದಕ್ಕೆ ಏನ್ ಮಾಡ್ತೀನಿ, ಫಸ್ಟ್ ಸ್ವಲ್ಪ ಆಲಿವ್ ಆಯಿಲ್ ಹಾಕ್ತೀನಿ. ಯಾವ ತರ ಸ್ಮೋಕ್ ಬರ್ತಾ ಇದೆ. ಆಲಿವ್ ಆಯಿಲ್ ಹಾಕಿದ್ರೆ ಆಕ್ಚುಲಿ ಸ್ಮೋಕ್ ಬರುತ್ತೆ. ಕುಕಿಂಗ್ ಆಲಿವ್ ಆಯಿಲ್ ಸಿಗುತ್ತೆ. ನಾನು ವರ್ಜಿನ್ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ವರ್ಜಿನ್ ಆಲಿವ್ ಆಯಿಲ್ ಆಕ್ಚುಲಿ ತವಾ ಮೇಲೆ ಹಾಕಬಾರ್ದು, ಬಟ್ ವೆರಿ ಲಿಟಲ್. ಎಲ್ಲ ರೆಡಿ ಆದ್ಮೇಲೆ ಮತ್ತೆ ಡ್ರೆಸ್ಸಿಂಗಿಗೆ, ಸಲಾಡ್ ಮೇಲೆ ನಾನು ಯೂಸ್ ಮಾಡ್ತೀನಿ. ಸೊ ಸ್ವಲ್ಪ ಬಿಸಿ ಆಗಲಿ. ಬಾಯ್ಲ್ ಮಾಡಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದು ಇನ್ನು ಕಂಪ್ಲೀಟ್ ಆಗಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ. ಒಂದು ಆಲ್ರೆಡಿ ಬಾಯ್ಲ್ಡ್ ಆಗಿದೆ, ಇಟ್ಸ್ ಆಲ್ರೆಡಿ ಕುಕ್ಡ್. ಬಟ್ ಆ ಕ್ರಿಸ್ಪಿ ಫೀಲಿಂಗ್ ಬರ್ಬೇಕಲ್ಲ, ಒಂದು ಚೂರು ಆಯಿಲ್ ಅಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ಮೋಕಿ ಆಗಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ವೆರಿ ಗುಡ್. ಸೊ ಇದಾದ್ಮೇಲೆ ಏನ್ ಮಾಡ್ತೀನಿ,
ಈ ಬ್ರಾಕ್ಲಿನ ಹಾಕೊಂತ ಇದ್ದೀನಿ. ಬ್ರಾಕ್ಲಿ ಹಾಕೊಂಡೆ ಅಂಡ್ ಆಸ್ಪರಾಗಸ್ ಇದನ್ನ ಹಾಕೊಂಡೆ. ಆಸ್ಪರಾಗಸ್ ಹಾಕೊಂತ ಇದ್ದೀನಿ. ಇದು ಹಾಕೊಂಡು ಮತ್ತೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಬೆಲ್ ಪೆಪ್ಪರ್ ಇದೆಯಲ್ಲ ಲಾಸ್ಟಿಗೆ ಹಾಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲೇ ಹಾಕ್ಬಿಟ್ರೆ ಬೆಂದೋಗ್ಬಿಡುತ್ತೆ, ತಿನ್ನಕ್ಕೆ ಚೆನ್ನಾಗಿರಲ್ಲ. ಬೆಲ್ ಪೆಪ್ಪರ್ 50% ಮಾತ್ರ ಬೇಯಬೇಕು, ಕ್ರಂಚಿ ಆಗಿರ್ಬೇಕು ತಿನ್ನುವಾಗ. ಲೆಟ್ಯೂಸ್ ಏನ್ ಇಲ್ಲಿ ಇಟ್ಕೊಂಡಿದ್ನೋ ಇದನ್ನ ನೀಟಾಗಿ ಕಟ್ ಮಾಡ್ಕೊಂಬೋಣ. ನೋಡಿ ಈ ತರ ಕಟ್ ಮಾಡ್ಕೊಂಡು ಅಷ್ಟೇ, ಜಾಸ್ತಿ ಏನು ಕಟ್ ಮಾಡಕ್ ಹೋಗಲ್ಲ. ಲಾಸ್ಟ್ಗೆ ನಾನು ಬೆಲ್ ಪೆಪ್ಪರ್ ಯೆಲ್ಲೋ ಕಲರ್ ಮತ್ತೆ ರೆಡ್ ಎರಡನ್ನು ಆಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇದೆ, ಕಲರ್ ಕಾಣಿಸ್ತಾ ಇದೆ. ಬೆಲ್ ಪೆಪ್ಪರ್ ಹಾಕಿದೆ. ವಾವ್. ಇದಕ್ಕೇನ್ ಮಾಡ್ತೀನಿ ನಾನು, ಸ್ವಲ್ಪ ಸಾಲ್ಟ್ ಹಾಕೊಂತೀನಿ. ತುಂಬಾ ಸಾಲ್ಟ್ ಹಾಕಕ್ ಹೋಗ್ಬೇಡಿ, ಸ್ವಲ್ಪ ಸಾಲ್ಟ್, ತುಂಬಾ ಕಮ್ಮಿ. ಯಾಕಂದ್ರೆ ಇದು ಸ್ವಲ್ಪ ಬ್ಲ್ಯಾಂಡ್ ಆಗಿರುತ್ತೆ ಊಟ. ಅಂಡ್ ಬ್ಲ್ಯಾಕ್ ಪೆಪ್ಪರು ಅಷ್ಟೇ ಲೈಟ್ ಆಗಿ ಹಾಕ್ತಾ ಇದ್ದೀನಿ. ಇದೆಲ್ಲ ಆದ್ಮೇಲೆ ನಾನು ಏನು ಲೈಟ್ ಸೋಯಾ ಸಾಸ್ ಇಟ್ಕೊಂಡಿದ್ನು ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಫ್ರೈ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಮ್ ಡಿಶ್ ರೆಡಿ ಇದೆ. ನಾನೇನು ಲೆಟ್ಯೂಸ್ ಇಟ್ಕೊಂಡಿದ್ನೋ ಫೈನಲ್ ಆಗಿ ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನ ತುಂಬಾ ಬೇಯಿಸಬಾರ್ದು, ತುಂಬಾ ಬೇಯಿಸಿದ್ರೆ ಮತ್ತೆ ಕ್ರಂಚಿ ಫೀಲಿಂಗ್ ಸಿಗಲ್ಲ. ಸೊ ಲಾಸ್ಟಿಗೆ ಇನ್ನೇನು ನೀವು ಬಾಣಲಿಯಿಂದ ನಿಮ್ಮ ಡಿಶ್ ನ ಆಚೆ ಪ್ಲೇಟಿಂಗ್ ತೆಗಿತೀರೋ ಆ ಟೈಮಲ್ಲಿ ಇದನ್ನ ಹಾಕೊಂತ ಇದ್ದೀನಿ. ನೋಡಿ ಹಾಕೊಂಡ್ರೆ ರೆಡಿನೇ ಆಗೋಯ್ತು. ನಾನೇನ್ ಮಾಡ್ತೀನಿ, ಇದನ್ನ ಕಂಪ್ಲೀಟ್ ಆಗಿ ನನ್ನ ಪ್ಲೇಟ್ ಹಾಕೊಂತ ಇದ್ದೀನಿ. ಇನ್ನೊಂದು ಸ್ಮಾಲ್ ಪ್ರಿಪರೇಷನ್ ಇದೆ. ಇದಕ್ಕೆ ಮತ್ತೆ ನಾನು ಆಯಿಲ್ ಹಾಕೊಂತ ಇದ್ದೀನಿ. ಆಯಿಲ್ ಹಾಕೊಂಡು ನಾವೇನ್ ಸ್ವೀಟ್ ಪೊಟ್ಯಾಟೊ ಇಟ್ಕೊಂಡಿದ್ವೋ ಅದನ್ನ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಂತೀವಿ. ನನ್ನ ಡಿಶ್ ಕಂಪ್ಲೀಟ್ ಆಗಿ ರೆಡಿ ಆಯ್ತು. ಸೊ ಪ್ಲೇಟಿಂಗ್ ಮಾಡೋ ಟೈಮು ಮತ್ತೆ ಬರ್ತೀನಿ. ನೀವೇ ನೋಡಿದ್ವಿ, ಪ್ಲೇಟ್ ಅಲ್ಲಿ ನೋಡ್ತಾ ಇದ್ರೇನೆ ಅನ್ಸುತ್ತೆ ಇದು ತುಂಬಾ ಹೆಲ್ದಿ ಫುಡ್ ಅಂತ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇಟ್ಸ್ ಆಲ್ ಕಲರ್ಫುಲ್. ಈ ಪ್ಲೇಟ್ ಅಲ್ಲಿ ಸ್ವೀಟ್ ಪೊಟ್ಯಾಟೊ ಇದೆ, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್, ಅಂಡ್ ಇಲ್ಲಿ 300 grams ಆಫ್ ಚಿಕನ್ ಬ್ರೆಸ್ಟ್, ಅಂದ್ರೆ ನಿಮ್ಗೆ ಕ್ಲೋಸ್ ಟು 60 grams ಆಫ್ ಪ್ರೋಟೀನ್ ಇದೆ. ಲೆಟ್ಯೂಸ್ ಇದೆ, ಬೆಲ್ ಪೆಪ್ಪರ್ ಇದೆ, ಆಸ್ಪರಾಗಸ್ ಇದೆ, ಅಂಡ್ ಆಲಿವ್ ಆಯಿಲ್ ಯೂಸ್ ಮಾಡಿದ್ದೀನಿ. ಇದಕ್ಕಿಂತ ಹೆಲ್ದಿ ಫುಡ್ ಬೇಕಾ ನಿಮ್ಗೆ? ನಾನ್ ನಿಮ್ಗೆ ಬೆಟ್ ಕೊಡ್ತೀನಿ, ಈ ಮೀಲ್ ನ 3 times ಫಾರ್ 3 months ತಿಂದು ಟ್ರೈ ಮಾಡಿ ನೋಡಿ. ಯು ವಿಲ್ 100% ಗ್ಯಾರಂಟಿ ಕೊಡ್ತೀನಿ ನಿಮ್ ಫ್ಯಾಟ್ ಲಾಸ್ ಆಗುತ್ತೆ. ಅಂಡ್ ವೆಜಿಟೇರಿಯನ್ ಅವ್ರಿಗೆ ನೀವೇನು ಮಾಡೋದ್ ಬೇಕಾಗಿಲ್ಲ. ಆಲ್ ಯು ಹ್ಯಾವ್ ಟು ಡೂ ಇಸ್ ಚಿಕನ್ ನ ರಿಮೂವ್ ಮಾಡಿ ಯು ಕ್ಯಾನ್ ಯೂಸ್ ಚನ್ನ ಯೂಸ್ ಮಾಡ್ಬೋದು, ಪನ್ನೀರ್ ಯೂಸ್ ಮಾಡ್ಬೋದು, ಅಂಡ್ ಸೋಯಾ ಚಂಕ್ ಯೂಸ್ ಮಾಡ್ಬೋದು. ಇವಾಗ ಟೇಸ್ಟ್ ಮಾಡೋಣ ಬನ್ನಿ. ಫಸ್ಟ್ ಸ್ವೀಟ್ ಪೊಟ್ಯಾಟೊ ತಿಂತೀನಿ, ನನ್ನ ಫೇವ್ರೆಟ್. ನನ್ಗೆ ಹೆಂಗ್ ಬೇಕೋ ಅದೇ ತರ ಫ್ರೈ ಆಗಿದೆ. 70-80% ನನಗೆ ಫುಲ್ ಬೆಂದಿದ್ರೆ ಇಷ್ಟ ಆಗಲ್ಲ. ನಾನು ಸಲಾಡ್ ಟ್ರೈ ಮಾಡ್ತಾ ಇದ್ದೀನಿ. ಈ ಮೀಲ್ ನ ನಿಮ್ಗೆ ಯಾಕೆ ಮಾಡಿ ತೋರಿಸ್ತಾ ಇದ್ದೀನಿ ಅಂದ್ರೆ, ಈ ಮಂತ್ ನನ್ನ ಶೂಟ್ ಸ್ಟಾರ್ಟ್ ಆಗುತ್ತೆ ಅಂಡ್ ನನಗೆ ಚೆನ್ನಾಗಿ ಕಾಣಿಸ್ಬೇಕು. ಆಲ್ರೆಡಿ ನನ್ನ ಬಾಡಿ ಫ್ಯಾಟ್ 17 to 18% ಇದೆ, ಬಟ್ 12% ಬರಬೇಕು ಅಂತ, ಸ್ವಲ್ಪ ಪ್ಯಾಕ್ಸ್ ಎಲ್ಲ ವಿಸಿಬಲ್ ಆಗ್ಲಿ ಅಂತ. ಅದಕ್ಕೆ ನನ್ನ ಮೀಲ್ ಪ್ರೆಪ್ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಅದಕ್ಕೆ ಈ ಮೀಲ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ನನ್ನ ಸೀಕ್ರೆಟ್ ರೆಸಿಪಿ. ಸೊ ನೀವು ಕೂಡ ಈ ಮೀಲ್ ನ ಮಾಡ್ಕೊಳ್ಳಿ, ರೆಗ್ಯುಲರ್ ಆಗಿ ತಿನ್ನಿ, ವರ್ಕೌಟ್ ಮಾಡಿ, ಸಣ್ಣ ಆಗಿ. ಅಂಡ್ ನಿಮ್ಗೆ ಏನ್ ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇದೇ ತರ ಎಕ್ಸೈಟಿಂಗ್ ರೆಸಿಪಿ ಜೊತೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮತ್ತೆ ಬರ್ತೀನಿ. ಮ್ಯೂಟೆಂಟ್ ಶೆಫ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಂಡ್ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೇಳಿ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ.
ಅಂಡ್ ನಿಜವಾಗ್ಲೂ ನಿಮ್ಮ ಪ್ರೀತಿಯಿಂದಾನೇ ನಾನು ಇವತ್ತು ಇಲ್ಲಿ ನಿಂತಿರೋದು. ಮತ್ತೆ ಬರ್ತೀನಿ. ಮಿಸ್ ಯು ಆಲ್ ಅಂಡ್ ಲವ್ ಯು ಆಲ್.